ನಿಮ್ ಮಾತಿಗೆ ಇವಾಗ ರೆಸ್ಪೆಕ್ಟ್ ಕೊಟ್ಟು ನಾನು ಕಳಿಸ್ತೀನಿ ಈ ವಾರ. ನಾನು ಹಾ ಕರೆಕ್ಟ್ ಆಗಿದ್ರೆ ನಾನು ನೆಕ್ಸ್ಟ್ ವಾರದಿಂದ ಕಟ್ತೀನಿ. ಇಲ್ಲ ಅಂದ್ರೆ ಹಾ ದೇವ್ರಣೆ ₹1 ಕಟ್ಟಲ್ಲ. ನೀವು ಬ್ಯಾಂಕ್ ಮಾತಾಡೋಣ ಬಿಡಿ. ನೋಟಿಸ್ ಕಳಿಸಿ ನಾನು ಬ್ಯಾಂಕಿಗೆ ಕಟ್ಟಾಗುತ್ತೆ ಅಲ್ಗ. ₹1,300 ಅಂತಂದ್ರು ಏನ್ ₹16,000 ಎಕ್ಸ್ಟ್ರಾ ಕಟ್ಬೇಕಾ ನಾವು ನಿಮ್ಗೆ? ಸರಿ ಬಿಡಿ, ನೀವೆಲ್ಲ ಯೂಟ್ಯೂಬ್ಗಳು ನೋಡ್ಕೊಂಡು ಹಿಂಗ್ ಮಾತಾಡ್ತಾ ಇದೀರೇನೋ ಅನ್ನಿಸ್ತಾ ಇದೆ. ಯೂಟ್ಯೂಬ್ ಅಲ್ಲ, ನಾನು ಫಸ್ಟ್ ಎಷ್ಟು ಒಂದು ತಿಂಗಳಿಂದ ನಂಗೆ ಕೇಳ್ತಾರೆ ಸರ್ ನಂದು ಎಷ್ಟು ಸಾಲ ಐತೆ ನೋಡಿ ನಂಗೆ ಕ್ಲಿಯರ್ ಮಾಡ್ಬೇಕು. ಹೋಗುತ್ತೆ ನಿಮ್ದು ಕಟ್ಲಿಲ್ಲ ಸಿಬಿಲ್ ಹೋಗುತ್ತೆ. ನಾನ್ ಕೊಡ್ತಾರಲ್ಲ ನಾನು ಹೇಳಿದ್ದೀನಿ ನಿಮ್ಗೆ. ಸಮಸ್ಯೆನೇ ಬೇಡ. ನಾವು ಬಿಟ್ಟ ₹136 ಐತೆ. ಇದು ವಾರಕ್ಕೆ ಅಸಲ್ ಕಂತು ನೀವು ಕಳ್ಸಿರೋದು. ನಾನು ಇನ್ನು ₹880 ಕಟ್ಟಿದೀನಿ ವಾರಕ್ಕ. ಜಾಸ್ತಿ ಕಟ್ಟಿದ್ರೆ ಬಡ್ಡಿ ಬೀಳಲ್ಲ, ಬಡ್ಡಿ ಹೋಗ್ತದೆ. ಎಲ್ಲಿ ಬೀಳಲ್ಲ ಅಂತಂದ್ರೆ ಇವಾಗ ನಮ್ದು ₹8 ₹10 ವಾರ ಎಕ್ಸ್ಟ್ರಾ ಕಟ್ತಾ ಇದೀರಲ್ವಾ, ಅದ್ರದ್ದು ಎಲ್ಲಿ ನೀವು ಕಮ್ಮಿ ಮಾಡಿದೀರಾ? ಹಿಡಿದಿಲ್ ನಾನ್ ಮಾತಾಡಕ್ಕಾಗಲ್ಲ. ಅದ್ರಲ್ಲಿ ಯಾವ್ದಾವ್ದು PRK ಹೋಗಿರುತ್ತೆ, PRKದು ಪ್ಲಸ್ ಲೋನ್ ಇದು LIC ಇದು ಅವೆಲ್ಲ ತೆಗಿದ್ರೆ ಮುಕ್ತಿ ಮೇಡಮ್. ನಿಮಗೆ ನಾನು ಸಪೋರ್ಟ್ ಇರ್ತೀವಿ. ಇಲ್ಲಿ ಕೇಳಿ, ನಾವು ಸಂಘ ಸದಸ್ಯರಿಗೆ ಸಪೋರ್ಟ್ ಇಲ್ಲ ಅಂತ ನಾನು ಹೇಳಲ್ಲ, ಬಟ್ ಕಟ್ಲಿಲ್ಲ ಅಂದ್ರೆ ಹೇಳಿರೋ ಪ್ರಕಾರನೇ ಕಳಿಸ್ತಾ ಇದೀರಿ. ನಮ್ ಸಿವಿಲ್ ಅವಶ್ಯಕತೆ ಇವಾಗ 2,20,000ಕ್ಕೆ 5 ವರ್ಷಕ್ಕೆ ಬಡ್ಡಿ ಎಷ್ಟು ನೋಡಿದ್ರ ಬರ್ದಿದಾರಲ್ಲ ಇಲ್ಲಿ ಬುಕ್ ಅಲ್ಲಿ. ಎಲ್ಲ ನೋಡಿ ಮಾಡಿನೇ ನಾವು ಅಲ್ಲ ಕಳ್ಸಿರೋದು. ಇವಾಗ ಹೇಳಿ, ನಾನು ಕೇಳಿದ್ದು ಕೇಳಿ. ಇವಾಗ ಲೆಕ್ಕ ಇಂದ ಅಲ್ಲಿ ಇವಾಗ ನಾನು ಹೇಳೋದನ್ನ ಕೇಳಿ, ಅಲ್ಲಿ ಬುಕ್ ಅಲ್ಲಿ ಬರ್ದಿದ್ ಬುಕ್ ನೋಡ್ಕೊಂಡು ನೋಡಿ ನೀವು ಎಷ್ಟು ಬರ್ದಿರ 5 ವರ್ಷಕ್ಕೆ ಬಡ್ಡಿನ. ಬಡ್ಡಿ ಅವ್ರು ಎಷ್ಟು ಬರ್ದವ್ರು ಗೊತ್ತಾ? ₹82,240 ಹಾ 2,20,000 ಪ್ಲಸ್ 87,000 ಎಷ್ಟಾಗುತ್ತೆ? ಅಲ್ಲ ನೀವಾದ್ರೂ ಇನ್ನ ₹55 ನೀವೇ ಜಾಸ್ತಿ ಕಳ್ಸಿದ್ರ ಟ್ಯಾಬ್ ಅಲ್ಲಿ. ಅದು ನೋಡಿ ಜಾಸ್ತಿ ಒಂದ್ಸರಿ. ಬಂದಿರೋದು ನಿಮ್ಗೆ, ನಾನ್ ತಗಂತಿಲ್ಲ ಅದನ್ನ. ಹೌದು ನಾವು ತಗೊಂಡಿದ್ದೀರಿ, ನಾವು ಕಟ್ತಾ ಇದ್ದೀರಿ, ಇಲ್ಲ ಅಂತ ಹೇಳಿಲ್ಲ. ನಿಮ್ಮ ಹೆಸರಿಗೆ ನಾವು ಬರ್ತಾ ಇರೋದು ಸುಮ್ನೆ ₹55 ನೀವು ನಮಗಲ್ಲ. ಕೊಟ್ಟಿದ್ದೀರಾ? ನಾವು ಬಡ್ಡಿ ಕಟ್ತಾ ₹1,300 ಬರ್ದಿರೋದು ಅವ್ರು, ನಾನಲ್ಲ. ನೀವ್ ಕಟ್ತಾರೆ 1,300 ಅಲ್ಲ, 1,200 ಅಷ್ಟೇ. 210. ಹೌದು, ಅದು ಅದ್ರ ಅಷ್ಟು. ₹1,300 ಅಂದ್ರೆ ಎಷ್ಟಾಗುತ್ತೆ ಅಂತ ಟೋಟಲ್ ಮಾಡ್ರಿ. ಹಂಗಾದ್ರೆ 250 ನಾವು ತಗೊಂಡಿರೋದು ₹2,00,000. ಬಡ್ಡಿ ಎಷ್ಟಾಗುತ್ತೆ ಅಲ್ಗ? ₹1,300 ಅಂತಂದ್ರು ಏನ್ ₹16,000 ಎಕ್ಸ್ಟ್ರಾ ಕಟ್ಬೇಕಾ ನಾವು ನಿಮ್ಗೆ? ₹16,000 ಯಾರೇ ಕಟ್ಕೊಂಡಿಲ್ಲ ನಿಮ್ಮ ಹತ್ರ. ನೋಡಿ ಸರ್, ನೀವ್ ಒಂದ್ಸರಿ ನೋಡಿ ಲೆಕ್ಕ ಮಾಡಿ. ನಿಮ್ದು LIC ಐತೆ, 16,000 LIC ಐತೆ, ಅದನ್ನ ಲೆಕ್ಕ ಹಾಕೊಳ್ಳಿ. 1,300 ಸಾಲ ಕಟ್ಟಿಲ್ಲ ನೀವು. ನೆನ್ನೆ ಕೇಳಿದ್ದೇನು ಸರ್, LIC ಸೇರ್ ಹೇಳ್ತಾ ಇದ್ದೀರಾ, LIC ಬಿಟ್ಟು ಹೇಳಿದ್ದೀರಾ ಅಂತ ಕೇಳಿದ್ದು. ನೀವೇನ್ ಹೇಳಿದ್ರಿ LIC ಬಿಟ್ಟೆ ಅಂತ ಇರೋದು ನಿಮ್ಮ ಹತ್ರ. LIC ಬಿಟ್ಟು ಅಷ್ಟಾದ್ರೆ ಇನ್ನೆಷ್ಟು ಬರುತ್ತೆ ಸರ್? ₹1,35,880 ಸಾಲ ಇರ್ತದೆ. ಅದು ಬಡ್ಡಿ ಸೇರಿಸ್ಬೇಕು. ಬಡ್ಡಿ ಅಲ್ಲ, 2,20,000 ಪ್ಲಸ್ 87,000 ಚಿಲ್ಲರ, 3 ಲಕ್ಷ ಚಿಲ್ಲರೆ ಕಟ್ಕೊಡ್ಬೇಕು. 3 ಲಕ್ಷದ ನೀವು ಕಳ್ಸಿದಿರಲ್ವಾ? 3 ಹೌದು, ಲಕ್ಷದ ಅದ್ರ ಪ್ರಕಾರ ಲೆಕ್ಕ ಹಾಕಿ ಬಂದು ಆಫೀಸಲ್ಲಿ ಕ್ಲಿಯರ್ ಮಾಡ್ಕೊಳ್ಳಿ. ನೀವು ಸಿಬಿಲ್ ಹೋಗೋದು 14% ನಿಮ್ದು, ಲೆಕ್ಕ ನಮ್ದಲ್ಲ. ಮಾಡಿದೀನಿ ನಾನು. 14% ಲೆಕ್ಕ ಮಾಡಿದಿರಿ ಮೇಡಮ್. ಹೌದು. ₹82,240 ಲೆಕ್ಕ ಮಾಡಿದೀನಿ. ಹಾ. ನೀವು ಟ್ಯಾಬ್ ಅಲ್ಲಿ ಕಳ್ಸಿದಿರಲ್ವಾ, ಅದ್ರದ್ದು ಪ್ರತಿ ಒಂದು ಲೆಕ್ಕ ಮಾಡಿದೀನಿ. ನೀವು ಟ್ಯಾಬ್ ಅಲ್ಲಿ ಕಳ್ಸಿರೋ ಪ್ರಕಾರ ನಾನು ಲೆಕ್ಕ ಮಾಡಿ ನಿಮ್ಗೆ ಕಳ್ಸಿರೋದು. ಬೇಕಾದ್ರೆ ಅವು ಕಳ್ಸೋದ್ರೆ ಕಳ್ಸ್ತೀರಿ ನಾವು. ಟ್ಯಾಬ್ ಅಲ್ಲಿ ಕಳ್ಸಿರೋ ಪ್ರಕಾರ ನೀವು ನಾನ್ ನಮ್ಗೆ ನೋಡಿದ್ದು ಯಾಕೆ ಬುಕ್ ಅಲ್ಲಿ ತೆಗೆದು ನೋಡಿ ಅದನ್ನ. ಜಾಸ್ತಿ ಹೇಳ್ತಾ ಇದ್ದೀರಾ ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ. ಪ್ರತಿ ಯಾಕೆ ವಾರ ನಾವು ಬರ್ದಿರೋದನ್ನ ಬುಕ್ ತಗೊಂಡೋಗಿ ಮನೆಗೆ ಇಟ್ಕೊಂಡು ಪ್ರತಿ ವಾರದ ಕಂತು ಕಟ್ಟಿದ್ರೆ ಬರ್ದ್ಕೊಂಡು ಲೆಕ್ಕ ಮಾಡಿ. ಅದಕ್ಕಂತ ಕಾಲ ಸಿಗುತ್ತೆ. ಕಳ್ಸಾ ವಾರದ ಸಮೇತ ಬರ್ತಿದ್ದೀನಿ. ಪ್ರತಿ ಒಂದ್ ನಾನು ಎಷ್ಟು ಇಂದ ಸ್ಟಾರ್ಟ್ ಮಾಡಿದೀನಿ ವಾರ ಕಟ್ಟಿರೋದನ್ನು. ಟೋಟಲ್ ಅಮೌಂಟ್ ₹1,45,514 ಕಟ್ಟಿರೋದ್ ನಾನು. ಅದನ್ನ ಬುಕ್ ಅಲ್ಲಿ ತೋರಿಸಿ ಮೇಡಮ್ ಬರ್ಕೊಂಡು. ತೋರಿಸಿ, ಅದಕ್ಕೆ ನಾನು ನೋಡಿದ್ದೀನಿ. ನೀವೊಂದ್ಸರಿ ನೋಡಿ, ನೀವೊಂದ್ಸರಿ ನೀವು ನೋಡ್ಬಿಟ್ಟು ಬರ್ದು ನನಗೆ ಹಾಕಿ, ಬಳಕೆ ಮಾಡೋದು ನೀವು. ಬುಕ್ ಅಲ್ಲಿ ಪ್ರತಿ ಒಂದಿನ ಡೇಟ್ ಸಮೇತ ಬರ್ದು ನನಗೆ ಹಾಕಿ ನೋಡ್ತೀನಿ. ನಾನ್ ಕುತ್ಕೊಂಡ್ ನೋಡಕ್ ಅದೊಂದೇ ಕೆಲಸ ಇಲ್ಲ ನಂಗೆ. ಮತ್ತೆ ನೀವು ಆಯ್ತು, ನನಗೆ 350 ಇದಾವೆ. ಮತ್ತೆ ನೀವೇ ಕೇಳ್ತಾ ಇದ್ದೀರಾ? ನೀವು ಕರೆಕ್ಟ್ ಲೆಕ್ಕ ಹೇಳಿ. ನೀವು ಅದ್ರ ಕರೆಕ್ಟ್ ಲೆಕ್ಕ ನಾನು ಕಳ್ಸಿದೀನಿ. ಪ್ರತಿಯೊಂದು ಲೆಕ್ಕ ಕಳ್ಸಿದೀನಿ ನಿಮ್ಗೆ. ಪ್ರತಿಯೊಂದು ಲೆಕ್ಕ ಕಳ್ಸಿದೀನಿ ನಾನು ನಿಮ್ಗೆ. ಪ್ರತಿಯೊಂದ್ ಲೆಕ್ಕ ಸಂಘ ಕಟ್ತಾರೆ, ನಾನೇನ್ ಮಾಡ್ಲಿ ಅದಕ್ಕೆ? ಏನ್ ಸರ್? ಕಟ್ಟಲ್ಲ ಅಂತ ನನಗೆ ಹಾಕಿದ್ರೆ, ನೀನು ಅಮೌಂಟ್ ಕಟ್ಟಲ್ಲ ಅಂತ ನೀವು ನನಗೆ ಹಾಕಿದ್ರೆ ಸಂಘ ಮತ್ತೆ ನೀವು ಸೇರ್ಕೊಡ್ತಾರೆ. ಕೇಳ್ತಾ ಇದ್ದೀರಲ್ಲ, ಲೆಕ್ಕ ಮಾಡಕ್ ಬಂದಿಲ್ಲ ಅಂದ್ರೆ ಇನ್ನೊಬ್ರು ಕೇಳಿ ಅಂತ. ನಾನ್ ಹಾಕಿದ್ದೀನಲ್ಲ ಮತ್ತೆ ನಾನು. ತಗೊಂಡಿರೋದು ಸಾಲ ತಗೊಂಡಿದ್ದೀರಾ? ನಾನು ಪ್ರತಿಯೊಂದು ತಗೊಂಡಿರೋ ಡೇಟಿಗೆ ಸಮೇತ ಎಷ್ಟು ವಾರ ಆಯ್ತು, ಎಷ್ಟು ನಿಮಿಷ ಆಯ್ತು, ಎಷ್ಟು ದಿನ, ಎಷ್ಟು ಅವರ್ ಎಲ್ಲ ಪ್ರತಿಯೊಂದು ಹಾಕಿದೀನಿ ನಿಮ್ಗೆ. ಅದು ಕಳ್ಸಿದೀರಾ? ಎಷ್ಟು ಬಡ್ಡಿ ಹೌದು, ಆಗುತ್ತೆ, ನೀವೆಲ್ಲ ಕಳ್ಸಿರೋದ್ ಕರೆಕ್ಟ್. ನೀವು ಕಳ್ಸಿರೋದು ಎಷ್ಟು ಕ್ಯಾಲ್ಕುಲೇಟ್ ಮಾಡಿ ಅಂತ ಹಾಕಿದ್ದೀನಿ. ಎಷ್ಟು ಬ್ಯಾಲೆನ್ಸ್ ಇದೆ ಅಂತ ಕಳ್ಸಿದೀನಿ. ಅಷ್ಟು ಕಳ್ಸಿದ್ಮೇಲೂ ನೀವು ಆಫೀಸಿಗೆ ಇದ್ದಲ್ವಾ, ಹೋಗ್ಬೇಕು ಆಫೀಸಿಗೆ ಒಂದ್ಸರಿ ವಿಚಾರಿಸ್ಕೊಂಡ್ ಬರಕ್ಕೆ. ಆಫೀಸ್ಗೆ ಹೋಗೋಣ. ನೀವು ಕಳ್ಸಿ, ನೀವು ಆಫೀಸಾಗ ಕೇಳಿ. ನೀವ್ ಯಾಕೆ ಮೇಡಮ್ ಹಿಂಗೆಲ್ಲ ಆಗ್ತಾ ಇದ್ದೀರಲ್ವಾ? ಇಷ್ಟ ಇರ್ಬೇಕು ಅವ್ರ ಸಾಲ ಅಂತ ನೀವು ಕೇಳಿ. ಬನ್ನಿ ಸಂಘಕ್ಕೆ ಬನ್ನಿ, ನೀವು ವಾರ ವಾರಸಭೆಗೆ ಬನ್ನಿ. ವಾರ ವಾರಸಭೆಗೆ ಬನ್ನಿ, ಕ್ಲಿಯರ್ ಮಾಡ್ತೀವಿ. ಬನ್ನಿ ವಾರಸಭೆಗೆ. ವಾರಸಭೆ ಮಾಡಿ ನಾವು ವಾರಸಭೆ ನಾವು ಏನ್ ಮಾಡಿಲ್ಲ ಅಂತಂದ್ರೆ ಏನ್ ದುಡ್ಡು ಕಟ್ಟೋದ್ ನಿಲ್ಸಿದ್ದೀರಾ? ದುಡ್ಡು ಕಟ್ತಾ ದುಡ್ಡು ಕಟ್ಟೋದಲ್ಲ ಮೇಡಮ್, ನೀವು ವಾರಸಭೆ ಕರೆಕ್ಟ್ ದುಡ್ಡು ಕಟ್ತಾರಲ್ಲ, ಕರೆಕ್ಟ್ ಆಗಿ ಹೋಗಿ ನೋಡಿದೀರಾ? ವಾರಸಭೆ ಏನ್ ಹಾಕಿದೀರಾ? ಅಷ್ಟೇ ಹೋಗಿದ್ಯಾ ಬುಕ್ ಕರೆಕ್ಟ್ ಬ್ಯಾಂಕಿಗೆ? ಸೈನ್ ಕತೆ ಎಲ್ಲ ಬಿಡ್ರಿ. ನಾವ್ ಮಾಡ್ತಿರೋ ಮಾಡಲ್ಲ ನನ್ಗೆ ಗೊತ್ತಿಲ್ಲ, ಅವಶ್ಯಕತೆ ಇಲ್ಲ ಅದ್ರ ಬಗ್ಗೆ ಬೇಡ.
ನಾನ್ ಆ, ಸಾಲ ನಾನು ತಗೊಂಡಿದ್ದೀನಿ, ಕೇಳಿದ ನಾನ್ ಸಾಲ ಸಂಘಕ್ಕೆ ಇಷ್ಟ್ ಕೇಳ್ಬೇಕಂತೆ, ಕಟ್ಟಿದ್ದೀನಿ. ಬುಕ್ ನೀವು ಅದ್ರ ಬಗ್ಗೆ ಬರೆಯುತ್ತೆ, ಮಾತಾಡಿ, ನೀವು ವಾರಸಭೆ ಬುಕ್ ನನ್ನ ಹತ್ರ ಇರುತ್ತಾ ಬರೆಯಕ್ಕೆ? ನಾನು ನೀ ಕಳ್ಸಿದ್ದೆಲ್ಲ ಲೆಕ್ಕ ಹಾಕೊಂಡು ನನ್ನ ಹತ್ರ ಇರುತ್ತಾ ಬುಕ್ ಅದು? ಈ ಬುಕ್ ಐತೆ ಇವಾಗ ನಮ್ಮ ಹತ್ರನೇ ಐತಲ್ವಾ, ತಗೊಂಡು ಇವಾಗ ಹಾ, ಎತ್ಕೊಂಡು ಮತ್ತೆ? ನೀವು ಒಂದ್ಸರಿ ಲೆಕ್ಕ ಮಾಡಿ. ನಾವ್ ಲೆಕ್ಕ ಮಾಡಿದ್ದೀರಿ, ನಮ್ಗೆ ಈ ಹಾ, ತರ ಗೊತ್ತೈತೆ. ನೀವ್ ಒಂದ್ಸರಿ ಇವತ್ತಿಂದ ಲೆಕ್ಕ ಮಾಡಿ. ಕಂತು ಕಟ್ಟಿ ಆಫೀಸಿಗೆ ರಾಜನ್ ಗುಂಟೆಲ್ಲ ತಗೊಂಡೋಗಿ ಲೆಕ್ಕ ಕೊಡ್ತಾರೆ ನೀಟಾಗೆ. ಎಲ್ಕ ತಗೊಂಡೋಗ್ಬೇಕು, ನಾವ್ ತಗೊಂಡೋಗಲ್ಲ. ರಾಜನ್ ಗುಂಟೆಲ್ಲ ಇರುತ್ತೆ ನೋಡಿ, ಇನ್ನೂ ಕ್ಲಾರಿಟಿ ಬೇಕಂದ್ರೆ ಅಲ್ಲಿ ಹೋಗಿ. ಒಂದ್ ಮಾತು, ನಾವ್ ತಗೊಂಡೋಗಲ್ಲ. ಸಿಬಿಲ್ ಹೋಗುತ್ತೆ ನಿಮ್ದು, ಕಟ್ಲಿಲ್ಲ ಸಿಬಿಲ್ ಹೋಗುತ್ತೆ. ನಾನು ಕೊಡ್ತಾರಲ್ಲ, ನಾನು ಹೇಳಿದ್ದೀನಿ ನಿಮ್ಗೆ. ಬೇಡ, ನಾವ್ ಬಿಟ್ಟಾಕ್ತೀರಿ. ನೀವು ಕರೆಕ್ಟ್ ಸಾಲ ಹೇಳ್ರಿ. ನೀವು ನಾನು ನಾಳೆ ಹೇಳ್ತೀನಲ್ಲ. ಕ್ಲೋಸ್ ಮಾಡ್ತೀನಿ, ಇಲ್ಲ ಇವತ್ತೇ ಕ್ಲೋಸ್ ಮಾಡ್ತೀನಿ, ಈಗ್ಲೇ ಕ್ಲೋಸ್ ಮಾಡ್ತೀನಿ. ನೀವು ಕರೆಕ್ಟ್ ಇನ್ನೇನು ಹೇಳ್ಬೇಕು? ಕಳ್ಸಿದೀನಲ್ಲ ನಿಮ್ಗೆ, ಪ್ರತಿಯೊಂದು ಕಳ್ಸಿದೀನಲ್ಲ ಟ್ಯಾಬ್ಲೆಟ್ ಇರೋದನ್ನ. ಹೌದು ಸರ್, ನೀವು ಕಳ್ಸಿದೀರಿ, ಅದ್ರ ಪ್ರಕಾರನೇ ನಾನು ನಿಮಗ್ ಕಳ್ಸಿದ್ದೀನಿ. ಲೆಕ್ಕ ಮಾಡಿ. ನಂದು ಇನ್ನು ಎಷ್ಟಿರೋದು 1,35,514 ರೂಪಾಯಿ ಏನ್ ಐತೆ, ಅಷ್ಟು ಕಟ್ಬೇಕು. 35,000 ಅಲ್ಲ, 32,000 ರೂಪಾಯಿ ಐತೆ. 32,514 ರೂಪಾಯಿ ಅಷ್ಟೇ ನನ್ ಸಾಲದ ಬಾಕಿ ಇರೋದು. 3,02,000 ಇದನ್ನ ಇಷ್ಟು ಕ್ಲೋಸ್ ಮಾಡಿದ್ರೆ 3,02,000 ನೀವು ಕಟ್ಟಂಗಿರಲ್ಲ, ಮಧ್ಯಕ್ಕೆ ಕ್ಲೋಸ್ ಆಗುತ್ತೆ. ಅದ್ ಲೆಕ್ಕ ಮಾಡ್ಕೊಳ್ಳಿ. ಸಾಲನ ಕ್ಲಿಯರ್ ಮಾಡಿದ್ರೆ ಬಡ್ಡಿ ಯಾಕೆ ಕಟ್ಬೇಕು ಎಕ್ಸ್ಟ್ರಾ? ಬಡ್ಡಿ ಬರಲ್ಲ, ಅದೇಂಗ್ ಬರುತ್ತೆ? ಹೌದು, ನಾನು ಇವಾಗ ಸಾಲ ಕ್ಲಿಯರ್ ಮಾಡಕ್ತಾನೆ ನಾ ಕೇಳ್ತಾ ಇರೋದು. ನೀವು 1,49,000 ಇವಾಗ ಕಟ್ಟಿರೋ ದುಡ್ಡಿಗೆ ಔಷಧಿಗೆ ಪ್ಲಸ್ ಮಾಡಿ ಅಲ್ಲೇ ಉಳಿತು, ಗೊತ್ತಾಗುತ್ತಲ್ಲ ನಿಮಗೆ ಬಡ್ಡಿ ಎಷ್ಟು ಉಳಿತು ಅಂತ. ಅಯ್ಯೋ, ಲೆಕ್ಕ ಮಾಡಿದಿರಿ ಸರ್, ನಾವ್ ಲೆಕ್ಕ ಮಾಡೇ ನಿಮ್ಗೆ 3 ಲಕ್ಷ ಕಟ್ಕೊಳಲ್ಲ ಇವಾಗ. ನೀವು ನಿಮ್ಗೂ ಅನುಮಾನ ಇದ್ರೆ ನಮ್ ಬುಕ್ ತಗೊಳ್ರಿ. 1,49,803 ಕಟ್ಟೋದ್ರೆ ನಿಮ್ಗೆ ಇದಕ್ ಬಡ್ಡಿ ಬೀಳಲ್ಲ, ಇದು ಅಸಲು ಮಾತ್ರ. ಇದು ವಾರಕ್ಕಂತ ಕಟ್ಟಿದ್ರೆ ಮಾತ್ರ 3 ಲಕ್ಷದವರೆಗೂ ಹೋಗುತ್ತೆ. ವಾರದ್ದು ಇವಾಗ ವಾರ ನಾವು ಉಳಿಸ್ಕೊಂಡ್ರೆ ತಾನೇ ಬಡ್ಡಿ ನೀವು ನಮ್ಗೆ ಹಾಕೋದು. ಅದು ಉಳಿಸ್ಕೊಂಡ್ರೆ ಅಲ್ಲ ಮೇಡಮ್, ವಾರಕ್ಕಂತಲ್ಲಿ ಕಟ್ಟಿದ್ರೆ ಅಷ್ಟು ಬಡ್ಡಿ ಕಟ್ಕೊಡ್ಬೇಕಾಗುತ್ತೆ. ನೀವು ಜಾಸ್ತಿ ಕಟ್ಟಿದ್ರೆ ಬಡ್ಡಿ ಬೀಳಲ್ಲ, ಬಡ್ಡಿ ಎಲ್ಲಿ ಬೀಳಲ್ಲ ಅಂತಂದ್ರೆ ಇವಾಗ ನಮ್ದು 8 ರೂಪಾಯಿ 10 ರೂಪಾಯಿ ವಾರನೇ ಎಕ್ಸ್ಟ್ರಾ ಕಟ್ತಾ ಇದ್ದೀರಲ್ವಾ, ಅದ್ರದ್ದು ಎಲ್ಲಿ ನೀವು ಕಮ್ಮಿ ಮಾಡಿದೀರಾ? ಬಡ್ಡಿ ಮಾತ್ರ ಲೆಕ್ಕ ಹೇಳ್ತಾ ಇದ್ದೀರಾ ಮೇಡಮ್. ಅಸಲು ಮತ್ತೆ ಬಡ್ಡಿ ಇಷ್ಟು ವರ್ಷಕ್ಕೆ ಇಷ್ಟು ಬಡ್ಡಿ ಮತ್ತೆ ಅಸಲು ಲೆಕ್ಕ ಮಾಡಿ ಎಷ್ಟಾಗ್ತದ ನೀವೇ ಸೈನ್ ಹಾಕಿದ್ರಲ್ಲ, ನೀವು ನಿಮ್ಮ ಮನೆಯವರು ನೋಡಿ ಬುಕ್ ಅಲ್ಲಿ 5 ವರ್ಷಕ್ಕೆ 2,20,000ಕ್ಕೆ 87,245 ಅದಕ್ಕೆ ಒಪ್ಪಿದೆ ಅಂತ ನೀವು ಮತ್ತೆ ನಿಮ್ ನಾಮಿನಿ ಸೈನ್ ಹಾಕಿದ್ರೆ ನೋಡಿ, ಕಾಣಿಸ್ತಿದಲ್ಲ ಬುಕ್ ಅಲ್ಲಿ. ಹೌದು, ಕಟ್ಸ್ಕೊಂತ ಇರೋದಲ್ವಾ? ನಾಮಿನಿಗೂ ಹಾಕಿದ್ದೀರಿ, ಸಾಲ ತಗೊಂಡಿದ್ದೀರಿ, ಸಾಲ ತಗೊಂಡಿಲ್ಲ ಅಂತ ನಾವ್ ಹೇಳ್ತಾ ಇಲ್ಲ. ಹೌದು, ಅದ್ರ ಪ್ರಕಾರನೇ ಕಲೆಕ್ಷನ್ ಮಾಡ್ತಾ ಇರೋದು. ಅದ್ರ ಪ್ರಕಾರನೇ ನಾನು ನಿಮ್ಗೆ ಹೇಳ್ತಾ ಇರೋದು. ಅದ್ರ ಪ್ರಕಾರ ನೀವು ಟ್ಯಾಬ್ ಅಲ್ಲೇ ಕಳ್ಸಿರೋದು. ಒಂದ್ಸರಿ ಟ್ಯಾಬ್ ತಗೊಳ್ರಿ ಸರ್, ನಾನು ಹೇಳ್ತೀನಿ. ಟ್ಯಾಬ್ ತಗೊಳೋದೆಲ್ಲ ಕೈಯಾಗ ಐತೆ ಹೇಳಿ, ಅಲ್ಲೇ ಐತಲ್ಲ. ಇವಾಗ ಬಡ್ಡಿ ಎಷ್ಟು? 99 ವಾರ ಆಗಿದೆ. ವಾರ ಎಷ್ಟು ಕಟ್ಟಿದ್ರಮ್ಮ ಅದ್ ಹೇಳಿ. ವಾರ ನಾನು 1,576, 1,475 ಹಿಂಗ್ ಕಟ್ತಾ ಇದ್ದೀನಲ್ವಾ? ಅದನ್ನ ಒಂದ್ ಕಡೆ ಬರ್ಕೊಳ್ಳಿ ಬುಕ್ ಅಲ್ಲಿ ನೀಟಾಗೆ. ಬರ್ಕೊಂಡಿದೀನಿ, ಎಲ್ಲ ಬರ್ಕೊಂಡು ಎಕ್ಸ್ಟ್ರಾ ಅಮೌಂಟುನು ಬರ್ದಿದ್ದೀನಿ. ಎಷ್ಟು ಎಕ್ಸ್ಟ್ರಾ ಅಮೌಂಟ್ ಆಗೈತೆ ಮೇಡಮ್? ಮೇಡಮ್ ಹೆಂಗ್ ಗೊತ್ತಾ, ನೀವು ಬರೀ ಲೋನ್ಗೆ ಕಟ್ಟಿದೀರಾ ಅಷ್ಟು ಅಮೌಂಟ್, LIC ಸೇರ್ಸಿ ಕಟ್ಟಿದೀರಾ? LIC ಸೇರಿ ಕಟ್ತಾ ಇರೋದು ಮೇಡಮ್. 3 ವಾರದಿಂದ ನಾನು LIC ಬಾಂಡ್ ಕೇಳಿದ್ದೀನಿ ಮೇಡಮ್. ಫಸ್ಟ್ ಇಲ್ಲಿ ಕೇಳಿಸ್ಕೊಳ್ಳಿ ಮೇಡಮ್, ಆಮೇಲೆ ಮಾತಾಡೋಣ. ಕೇಳಿಸ್ಕೊಳ್ಳಿ ಫಸ್ಟ್. ನೀವು ಫಸ್ಟ್ ವಾರದಿಂದ ಲೋನ್ ಕಟ್ಟಿದೀರಲ್ಲ, ಹೌದು, ಅಲ್ಲಿಂದ ಲೋನಿಗೆ ಎಷ್ಟು ಕಂತು ಕಟ್ಟಿದೀರಾ ಪ್ಲಸ್ LIC ಸಪರೇಟ್ ಮಾಡಿ ಬರ್ಕೊಳ್ಳಿ ಒಂದು ಲೀಸ್ಟ್ ಅಲ್ಲಿ, ಒಂದು ವೈಟ್ ಶೀಟ್. ನಾನು ಅದೇ ಮೇಡಮ್ ಇವಾಗ ಅದು ಕಳ್ಸಿದ್ದೀನಿ ಮೇಡಮ್, ಅದೇ ತರಾನೇ ಲೆಕ್ಕ ಮಾಡಿರೋದು. ನಂದು ಫಸ್ಟ್ ವಾರದಿಂದ 99 ವಾರಕ್ಕೆ ಎಷ್ಟಾಗೈತೆ ಗೊತ್ತಾ ಮೇಡಮ್? 1,45,514 ರೂಪಾಯಿ. ನೀವ್ ಎಲ್ಲಿರೋದು ಮೇಡಮ್? ಎಲ್ಲಿರೋದು ಮೇಡಮ್ ನೀವು? ನಮ್ದು ಇಲ್ಲಿ ಸುರ್ದೇಂಪುರ. ಬುಕ್ ಇಸ್ಕೊಳ್ಳಿ ಮೇಡಮ್, ನಾನು ನಾಳೆ ಬಂದು ನಿಮ್ಗೆ ಲೆಕ್ಕ ಮಾಡ್ಕೊಡ್ತೀವಿ. ಬುಕ್ ಇಲ್ಲೇ ಐತೆ ಮೇಡಮ್, ಒಂದು ವಾರದಿಂದ ಇಸ್ಕೊಳ್ಳಿ ಮೇಡಮ್. ಇವತ್ತಿನ ಕಲೆಕ್ಷನ್ ಮಾಡ್ತೀವಿ ಮೇಡಮ್, ನಾನು ನಾಳೆ ಬರ್ತೀನಿ, ನಾನು ಸರ್ ಜೊತೆನೆ ಬರ್ತೀನಿ, ನಿಮ್ಗೆ ಲೆಕ್ಕ ಕ್ಲಿಯರ್ ಕೊಟ್ಟು ಬರ್ತೀವಿ. ಕ್ಲಿಯರ್ ಆಯ್ತು ಮೇಡಮ್. ಇವಾಗ ನಾನು ಒಟ್ಟು ಅಮೌಂಟ್ ಇವಾಗ 99 ವಾರಕ್ಕೆ ಅಸ್ಲು ಅಂತಂದ್ರು 87,120 ರೂಪಾಯಿ ಅಸ್ಲು ಆಗೈತೆ ಮೇಡಮ್. ನಂದು ಟೋಟಲ್ ಅಮೌಂಟ್ ನಾನು ಕಟ್ಟಿರೋದು 1,00,000. ಮೇಡಮ್ ನಾನು ಬುಕ್ ನೋಡ್ಬೇಕಲ್ಲ, ಬುಕ್ ನೋಡ್ಬಿಟ್ಟು ಆಮೇಲೆ ಮಾತಾಡ್ತೀನಿ, ಅದಕ್ಕೆ ಕ್ಲಿಯರ್ ಮಾಡಿ. ಅದು ಸಾರ್ ಹಂಗೆ ಹೇಳ್ತಾ ಇಲ್ಲಲ್ಲ, ಅಮೌಂಟ್ ಜಾಸ್ತಿ ಹೇಳ್ತವ್ರಲ್ಲ ಅವರು. ನಂದು ಸಾಲ ಇರೋದೇ 1,32,880. ಒಂದ್ ನಿಮಿಷ ಇರಿ ಮೇಡಮ್, ಎಷ್ಟು ಮಾತಾಡ್ತೀರಾ? ಒಂದೇ ಒಂದ್ ನಿಮಿಷ ಇರಿ ಮೇಡಮ್. ಬಡ್ಡಿ ಚಾರ್ಜ್ ಕಳ್ತೀನಿ, ನೀವು ಒಂದ್ ನಿಮಿಷ ಹಂಗೆ ಇರಿ ಮೇಡಮ್, ತೋರಿಸ್ತಿದ್ದೀನಿ ನೋಡಿ. ಅವ್ರು ಲೆಕ್ಕ ಮಾಡಿರೋದು ಈ ತರ ಕೈಯಲ್ಲಿ ಬರ್ದು ಮಾಡಿದ್ದಾರೆ. ಅದೇ ಬುಕ್ ಅಲ್ಲಿ ನೋಡಿ ಬರ್ದಿರ್ತಾರೆ ಇಲ್ಲಿ. ಇದನ್ನ ಕಳ್ಸಿದ್ರು ನಂಗೆ, ಏನಾಗಿದೆ ಹಿಂಗಾಗಿದೆ ಅಂತ ಹೇಳಿ. ಸರಿ, ನಾನು ಅದನ್ನ ಬಡ್ಡಿ ಎಷ್ಟಿದೆ ಅಂತ ಕಳ್ಸಿದೆ, ಬ್ಯಾಲೆನ್ಸ್ ಕಳ್ಸಿದೆ ಟ್ಯಾಬಲ್ ಫೋಟೋ ತೆಗೆದು. ಮತ್ತೆ ಇದ್ರ ಪ್ರಕಾರ ಕ್ಯಾಲ್ಕುಲೇಟ್ ಹಾಕಿ ನೀವು ಬರ್ದಿರೋದು ಲೆಕ್ಕ ಬರಲ್ಲ ಅಂತ ತಾರುಮಾರು ಸತಿಗೆ ಕಳ್ಸಿದ್ದೀನಿ. ವರ್ಷಕ್ಕೆ ಇಷ್ಟು ರೂಪಾಯಿ ಬರುತ್ತೆ, ಇದ್ರ ಪ್ರಕಾರ ಲೆಕ್ಕ ಹಾಕಿ. ಆಮೇಲೆ ಲೋನ್ ತಗೊಂಡು ಇಷ್ಟು ವಾರ ಆಗಿದೆ, 99 ವಾರ ಆಗಿದೆ, ಇಷ್ಟು ದಿನ ಆಗಿದೆ, ಇದನ್ನ ಕೂಡ ಕಳ್ಸಿದೀನಿ. ಅದಾಯ್ತಾ? ಅದನ್ನ ಲೆಕ್ಕ ಸರಿಯಾಗ್ಲಿಲ್ಲ. ಆಮೇಲೆ ಬುಕ್ ಅಲ್ಲಿ ಬರ್ದಿರ್ತಾರೆ ನೋಡಿ ಎಂದೆ, ಬುಕ್ ಅಲ್ಲಿ 2,20,000 5 ವರ್ಷಕ್ಕೆ 82,245 ರೂಪಾಯಿ ಬಡ್ಡಿ ಕರೆಕ್ಟ್ ಆಗಿ ಬರ್ದಿದ್ದಾರೆ. ಅಲ್ಲಿಗೆ ಟೋಟಲ್ ಕಟ್ಕೊಡ್ಬೇಕಾಗಿರೋದು ಎಷ್ಟು ಅವರು?
ನಾನು ಕಳ್ಸಿರೋ ರಾಂಗ್ ಇದೆಯಾ ನೋಡಿ? ಅವ್ರು ಅಷ್ಟೇನೆ 250 ವಾರ ಕಳ್ಸ್ಕೊಂಡ್ರೆ 82,255 ರೂಪಾಯಿ ಕಟ್ಬೇಕು. ಅಲ್ಲಿಗೆ 3,02,255 ರೂಪಾಯಿ ಕಟ್ಬೇಕು. ಇದಕ್ಕೆ ಲೆಕ್ಕ ಇಲ್ಲ, ನಾನು ಸಾಲದ ಹೇಳ್ತಾ ಇರೋದು. ಬರೀ ಸಾಲದ ಇಷ್ಟು ಲೆಕ್ಕ ಕರೆಕ್ಟ್ ಆಗಿ ಕೊಟ್ಟಿದ್ದೀನಿ, ಯಾರ್ದು ಕೂಡ ಅದು. ಮೇಡಮ್ ಹಾ ಮೇಡಮ್ ಹೇಳಿ. ನಿಮ್ಗೆ ನಾನು ಬರ್ತೀನಿ, ನಿಮ್ಗೆ ಕ್ಲಿಯರೆನ್ಸ್ ಆಗಿ ವೈಟ್ ಶೀಟ್ ಅಲ್ಲೇ ಬರ್ದಿ ತೋರಿಸ್ತೇನೆ. ಮೇಡಮ್, ಇವಾಗ ಏನ್ ಆಯ್ತು, ಇಲ್ಲಿ ಕೇಳಿ ಮೇಡಮ್, ನಮ್ಮ ಮೇಲೆ ನಂಬಿಕೆ ಇದೆಯಾ? ನಂಬಿಕೆ ಇರೋದಕ್ಕೆ ಮೇಡಮ್ ನಾನು ಕ್ಲಿಯರ್ ಅದಕ್ಕೆ ನಾನು ಇವಾಗ ಹೇಳ್ತಾ ಇರೋದು ಕೇಳಿ, ನನಗೂ ಗೊತ್ತಿಲ್ಲ, ನೀವ್ ಇವಾಗ ಮಾತಾಡ್ತಾ ಇರೋದಕ್ಕೋಸ್ಕರ ನಾನು ಇಲ್ಲಿ ಸರ್ನ ನಾನೇ ಫೋನ್ ಇಸ್ಕೊಂಡಿದ್ದು, ಕೊಡಿ ನಾನು ಮಾತಾಡ್ತೀನಿ ಅಂತ. ಅದೇ ಬುಕ್ ನೀವೇ ಇಟ್ಕೊಳ್ರಿ, ಇವತ್ತು ಕಲೆಕ್ಷನ್ ಮುಗಿಸಿ ಬಂದು ಬುಕ್ ನಿಮ್ಮ ಹತ್ರ ಇಟ್ಕೊಳ್ಳಿ. ನಾನೇ ಬರ್ತೀನಿ ಸುರ್ದೇಪುರಗೆ, ಇವತ್ತು ಅರ್ಧಶಿಲಿಗೆ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ, ಹಂಗೆ ಬರ್ತೀನಿ. ಬೇಕಾದ್ರೆ ನಿಮ್ ನಂಬರ್ ನಾನು ತಗೊಂಡ್ ಬರ್ತೀನಿ ಅಲ್ಲಿಗೆ. ಆಯ್ತು ಬನ್ನಿ ಮೇಡಮ್. ನಾನು ಕ್ಲಿಯರೆನ್ಸ್ ಕೊಡ್ತೀನಿ, ಹೆಂಗ್ ಗೊತ್ತಾ? ಅಲ್ಲ ಮೇಡಮ್ ಒಂದ್ ನಿಮಿಷ, ಇವಾಗ ಸಾರ್ ಹೇಳವ್ರೆ 250 ವಾರ ನಾನು ಹಾಕ್ಸ್ಕೊಂಡಿರೋದು, 5 ವರ್ಷಕ್ಕೆ ಹಾಕ್ಸ್ಕೊಂಡಿದ್ದೀನಿ. ಹೌದು. ಆಯ್ತಾ ಮೇಡಮ್, ನಾನು ಇವಾಗ 99 ವಾರ ಕಟ್ಟಿದೀನಿ. 99 ವಾರಕ್ಕೆ ಎಷ್ಟು ಟೋಟಲ್ ಅಮೌಂಟ್ ಕಟ್ಟಿದೀನಿ ಅಂದ್ರೆ ಈಗ 1,45,514 ರೂಪಾಯಿ ಕಟ್ಟಿದೀನಿ. ಸಾರ್ ಬೇಕಾದ್ರೆ ಲೋನ್ ಅಮೌಂಟ್ ಎಷ್ಟು ಕಟ್ಟಿದೀರಾ? ಲೋನ್ ಅಮೌಂಟ್ ಬಡ್ಡಿ ಮತ್ತೆ LIC ಸೇರಿ 1 ಲಕ್ಷ. LIC ಅದು ಬೇಡ ಮೇಡಮ್, ನಮ್ಗೆ LIC ಸಪರೇಟ್ ತೆಗಿರಿ. LICಗೂ ಬಡ್ಡಿ ಬೀಳುತ್ತಲ್ಲ, ಅದನ್ನ ಸಪರೇಟ್ ತೆಗಿಬೇಕಲ್ಲ ನಾವು. ಅದೇ ತರನೇ ಬರ್ತೀನಿ. ಇವಾಗ ಲೋನ್ ಅಮೌಂಟ್ ಎಷ್ಟು ಕೊಟ್ಟಿದ್ದೀನಿ ಗೊತ್ತಾ? 99 ವಾರಕ್ಕ 87,120 ರೂಪಾಯಿ ಕಟ್ಟಿದ್ದೀನಿ. ಕಂತು ಎಷ್ಟು ಕಟ್ಟಿರೋದು ನೀವು? ವಾರ ವಾರ ಲೋನ್ ಮಾತ್ರ ಕಂತು ಎಷ್ಟು ಕಟ್ಟಿರೋದು? 99 ವಾರ ಮೇಡಮ್, ಕಂತು 880 ರೂಪಾಯಿ. 880 ಅಯ್ಯೋ ಸಾರ್, ಒಂದ್ಸರಿ ನೀವು ಒಂದ್ಸರಿ ಮೇಡಮ್ ನೀವು ಕಮ್ಮಿ ಹೇಳ್ತಿದ್ದೀರಿ ಅಲ್ಲ, ನೀವು ಕಮ್ಮಿ ಹೇಳ್ತಿದ್ದೀರಂತೆ ಲೋನ್ ಅಮೌಂಟ್ ಫೀಸ್ ಕಟ್ತೀನಿ ಅಂತ. ಅವರು ಜಾಸ್ತಿ ಹೇಳ್ತಿದ್ದಾರೆ ಅಂತ ಹೇಳ್ತಾ ಇರೋದು. ಇಲ್ಲ, ಇನ್ನು ಬೇಕಾದ್ರೆ ನೀವು ಟ್ಯಾಬ್ ಅಲ್ಲಿ ನೀವು 736 ರೂಪಾಯಿ ಐತೆ, ಇದು ವಾರಕ್ಕೆ ಅಸಲು ಕಂತು ನೀವು ಕಳ್ಸಿರೋದು. ನಾನು ಇನ್ನು 880 ರೂಪಾಯಿ ಕಟ್ಟಿದೀನಿ ವಾರಕ್ಕೆ ಅಸಲು. 880 ರೂಪಾಯಿ ಕಟ್ಟಿದೀನಿ. ಒಂದ್ಸರಿ ನೋಡಿ ಮೇಡಮ್ ನೀವೇನೆ. ಸರಿ, ನಮ್ಗೆ ಬುಕ್ ಹಿಡಿದು ಮಾತಾಡಿ ಅಭ್ಯಾಸ. ಬುಕ್ ಹಿಡಿದಿಲ್ ನಾನು ಮಾತಾಡಕ್ಕಾಗಲ್ಲ. ಅದ್ರಲ್ಲಿ ಯಾವ್ದಾವ್ದು PRK ಹೋಗಿರುತ್ತೆ, PRKದು ಪ್ಲಸ್ ಲೋನ್ ಇದು LIC ಇದು ಅವೆಲ್ಲ ತೆಗಿಬೇಕಲ್ಲ. ಬರೀ ಲೋನಿನ್ ಮಾತ್ರ ನಾವು ಲೆಕ್ಕ ತಗೋಬೇಕು. ಇವಾಗ ನಂದು ಅಸಲು ಬಡ್ಡಿ ಸೇರಿ 1,19,692 ರೂಪಾಯಿ ಆಗುತ್ತೆ 99 ವಾರಕ್ಕೆ, ಅಸಲು ಬಡ್ಡಿ ಸೇರಿ. ನಾನು ಕಟ್ಟಿರೋದು 1,45,514 ರೂಪಾಯಿ. ನೀವು ತಿರ್ಗಾ ಅದನ್ನ ಹೇಳ್ತಾ ಇದೀರಾ? LIC ಸೇರಿ ಹೇಳ್ತಿದ್ದೀರಾ? ಹೇಳ್ತಾ ಇರೋದು ಟೋಟಲ್ ಅಮೌಂಟ್. ಅದರಲ್ಲಿ 1,19,000 ಬಡ್ಡಿ ಅಸಲು ಕಳೆದ್ರುನು 25,822 ರೂಪಾಯಿ ಇನ್ನು. ಮೇಡಮ್ ನೀವು ಬರೀ 1 ವರ್ಷ ತಗೊಳ್ಳಲ್ಲ, ಲೋನ್ ತಗೊಂಡು ಎಷ್ಟು ವರ್ಷ ಆಗೈತೆ? 2 ವರ್ಷದ LIC ಎಂಟ್ರಿ ಆಗಿರುತ್ತೆ ನನ್ನ ಪ್ರಕಾರ, ಮತ್ತೆ PRK ಎಂಟ್ರಿ ಆಗಿರುತ್ತೆ. ಇವಾಗ ನಂದು ಸಾಲ ಇನ್ನು 1,32,000. ಅದಕ್ಕೆ ಮೇಡಮ್ ನಾನು ಬರ್ತೀನಲ್ಲ, ಬುಕ್ ಹಿಡಿದು ಮಾತಾಡ್ತೀನಿ. ನಾನೇ ಅರ್ಧಶಳ್ಳಿಗೆ ಬರ್ತಿದ್ದೀನಿ, ಸುರ್ದೇಪುರ ಗೇಟ್ ನಮ್ಗೇನು ಹೊಸ್ತಲ್ಲ, ಅಲ್ಲೇ ಬರ್ತೀನಿ. ಅಡ್ರೆಸ್ ಹೇಳಿ, ಮನೆಗೆ ಬರ್ತೀನಿ, ನಾನು ಲೆಕ್ಕ ಕೊಡ್ತೀನಿ. ಇವಾಗ ಕಲೆಕ್ಷನ್ ಮುಗಿಸಿ ತಗೊಂಬನ್ನಿ ಬುಕ್ ನಿಮ್ ಮನೆಗೇನೆ. ಆಯ್ತು ಬನ್ನಿ ಮೇಡಮ್. ಆಯ್ತು, ನಾನ್ ಮಧ್ಯಾಹ್ನ ಬರ್ತೀನಿ, ದೇವಸ್ಥಾನಕ್ಕೆ ಹೋಗ್ಬೇಕು. ಇಲ್ಲೊಂದು ಸ್ವಲ್ಪ ಫಾರ್ಮ್ ಕೊಟ್ಬಿಟ್ಟು ನಾನು ಬಂದೇವ್ ನಿಮ್ಗೆ ಕ್ಲಿಯರ್ ಆಗಿ ಲೆಕ್ಕ ಕೊಟ್ಟು ಬರ್ತೀನಿ. ಆಯ್ತಾ ಮೇಡಮ್? ಬನ್ನಿ ಮೇಡಮ್ ಬನ್ನಿ. ಕಲೆಕ್ಷನ್ ಸರಿ ಇದ್ದೀರಿ, ನಾನು ಕರೆಕ್ಟ್ ಆಗಿದೆ. ನೀವು ನನ್ಗೆ ಕಲೆಕ್ಷನ್ ಮುಗಿಸಿ ಮೇಡಮ್, ನಿಮಗೆ ನಾನು ಸಪೋರ್ಟ್ ಇರ್ತೀವಿ. ಇಲ್ಲಿ ಕೇಳಿ, ನಾವು ಸಂಘ ಸದಸ್ಯರಿಗೆ ಸಪೋರ್ಟ್ ಇಲ್ಲ ಅಂತ ನಾನು ಹೇಳಲ್ಲ, ಬಟ್ 1 ರೂಪಾಯಿನೂ ಆಚೆ ಈಚೆ ಆಗೋದಕ್ಕೆ ಬಿಡಲ್ಲ ನಾವು. ಬನ್ನಿ ಮೇಡಮ್, ಆಯ್ತು ಬನ್ನಿ ಮೇಡಮ್. ನಿಮ್ಮ ಮಾತು ಪ್ರಕಾರನೇ ನಾವು ನಡ್ಕೊಂತೀವಿ. ನಮ್ದು ಅಮೌಂಟ್ ಇವಾಗ ಎಕ್ಸ್ಟ್ರಾ ಸಾಲ ಹೇಳ್ತಾವ್ರಲ್ಲ, ನಾನು ಅದ್ರ ಬಗ್ಗೆ ನಂಗೆ ಅದ್ರದ್ದು ಲೆಕ್ಕ ಕೊಡ್ಲಿ, ನನ್ ಕತ್ಕೆ. ಸರಿ ಇವಾಗ ಕಲೆಕ್ಷನ್ ಕಳ್ಸಿ. ಕಲೆಕ್ಷನ್ ಪೆಂಡಿಂಗ್ ಆಗೋದು ಬೇಡ. ಮೇಡಮ್ ನಂದು ಸಾಲನೇ ಇಷ್ಟ ಐತೆ, ಬಡ್ಡಿನೂ ಸೇರಿಸ್ರೆ ಅಲ್ಲೊಂದಲ್ಲಿ ಕರೆಕ್ಟ್ ಆಗಿ ಬರ್ತೈತೆ. ಅವ್ರು ಮೇಡಮ್ ನಾನ್ ಹೇಳ್ತಿದ್ದೀನಲ್ಲ, ನಿಮ್ದು ಎಕ್ಸ್ಟ್ರಾ ಕಟ್ಟಿದ್ರೆ ನಾನು ವಾಪಸ್ ಕೊಡ್ಸಿಸ್ತೀನಿ. ಸರಿ ಬನ್ನಿ, ನಾನು ಕ್ಲಿಯರ್ ಮಾಡಕ್ಕೋಸ್ಕರ ಕೇಳ್ತಾ ಇರೋದು. ನನ್ಗೂ ಸರಿ ಕ್ಲಿಯರ್ ಮಾಡಿರಂತೆ, ಇವಾಗ ಕ್ಲಿಯರ್ ಮಾಡ್ಬೇಡಿ. ಈಗ ವಾರಕ್ಕೊಂದು ಕಳ್ಸಿ, ಫಸ್ಟ್ ಕಲೆಕ್ಷನ್ ಮುಗಿಸಿ. ಕಲೆಕ್ಷನ್ ಪೆಂಡಿಂಗ್ ಆಗೋದು ಬೇಡ. ನಾನ್ ಬರ್ತೀನಿ ಅಂತ ಹೇಳ್ತಿದ್ದೀನಲ್ಲ, ಮಧ್ಯಾಹ್ನಕ್ಕೆ ಬರ್ತೀನಿ ನಾನು ಈ ವಾರ ಕಳಿಸ್ತೀನಿ. ನಂಗೆ ನೆಕ್ಸ್ಟ್ ವಾರ ಕರೆಕ್ಟ್ ಆಗಿದ್ರೆ ನಾನು ಲೋನ್ ಅಮೌಂಟು ಕಟ್ತೀನಿ, ಇಲ್ಲಾಂದ್ರೆ ನನ್ನ ಸಂಘನೂ ಕಟ್ಟಲ್ಲ, ಏನು ಕಟ್ಟಲ್ಲ. ನೀವು ಆಮೇಲೆ ಮಾತಾಡೋಣ. ಸಂಘರ್ನೆಲ್ಲ ಕರ್ಸೋಣ, ಇವಾಗ ಸಂಘರ್ನೆಲ್ಲ ಕರ್ಸಿ ಮಾತಾಡೋಣ. ಫಸ್ಟ್ ಇವಾಗ ಕಲೆಕ್ಷನ್ ಕಳ್ಸಿ, ನಾನು ನಿಮ್ಗೆ ಲೆಕ್ಕ ಕೊಟ್ಟಿದ್ ಆದ್ಮೇಲೆ ಸಂಘರ್ನ ಕರ್ಸ್ಕೊಂಡ್ ಮಾತಾಡೋಣ. ಇವಾಗ ಹೇಳ್ತಾ ಇದೀನಲ್ವಾ, ನಾನು ಕಳಿಸ್ತೀನಿ. ನಿಮ್ ಮಾತಿಗೆ ಇವಾಗ ರೆಸ್ಪೆಕ್ಟ್ ಕೊಟ್ಟು ನಾನು ಕಳಿಸ್ತೀನಿ. ಈ ವಾರ ನನ್ ಕರೆಕ್ಟ್ ಆಗಿದ್ರೆ ನಾನು ನೆಕ್ಸ್ಟ್ ವಾರದಿಂದ ಕಟ್ತೀನಿ, ಇಲ್ಲಾಂದ್ರೆ ದೇವ್ರನೆ 1 ರೂಪಾಯಿ ಕಟ್ಟಲ್ಲ. ನೀವು ಬ್ಯಾಂಕ್ ನೋಟಿಸ್ ಕಳಿಸಿ, ನಾನು ಬ್ಯಾಂಕ್ಗೆ ಕಟ್ತೀನಿ.
ಸರಿ ಬಿಡಿ, ನೀವೆಲ್ಲ ಯೂಟ್ಯೂಬ್ಗಳು ನೋಡ್ಕೊಂಡು ಹಿಂಗ್ ಮಾತಾಡ್ತಾ ಇದೀರೇನೋ ಅನ್ನಿಸ್ತಾ ಇದೆ. ಯೂಟ್ಯೂಬ್ ಎಲ್ಲ ನಾನು ಫಸ್ಟ್ ಎಷ್ಟು ಒಂದು ತಿಂಗಳಿಂದ ನಂಗೆ ಕೇಳ್ತಾರೆ ಸರ್ ನಂದು ಎಷ್ಟು ಸಾಲ ಐತೆ ನೋಡಿ ನಂಗೆ ಕ್ಲಿಯರ್ ಮಾಡ್ತೀನಿ. ಆಯ್ತು, ನಾನ್ ಬರ್ತೀನಿ ಬಿಡಿ, ನಮ್ ಬರ್ತೀನಿ ಇವಾಗ ನಿಮ್ಗೆ ಲೆಕ್ಕ ಕೊಡ್ತೀನಿ ಸರಿನಾ? ಬುಕ್ ಹಿಡ್ದಿನೇ ಲೆಕ್ಕ ಕೊಡ್ತೀನಿ ಸರಿನಾ? ಸರಿ ಬನ್ನಿ ಮೇಡಮ್, ಸರಿ ಬನ್ನಿ. ಸರಿ, ಈಗ ಬುಕ್ ಕಲೆಕ್ಷನ್ ಕಳ್ಸಿ.